ಇವತ್ತು ನಾವು LPG ಹೆಚ್ಚಳ ಆಗಿರೋದ್ರಿಂದ ಸಾಮಾನ್ಯ ಜನರ ಪರವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಿದೆ. ಕಾರಣ ಮನೆಯಲ್ಲಿ ಬಡ ಕುಟುಂಬಗಳು ಕೊಂಡ್ಕೊತಾ ಇದ್ದಂಥ LPG ಬೆಲೆ 1100 ರೂಪಾಯಿಗೆ ಹೋಗಿದೆ. 400 ರೂಪಾಯಿಲಿದ್ದಂಥ 2014 400 ರೂಪಾಯಿಲಿದ್ದಂಥ LPG ಬೆಲೆ 1100 ಆಗೋದಕ್ಕೆ ಕಾರಣ ಯಾರು? ಈ ಭಯ ಯಾಕೆ ಬಂತು? ಇವರು ವಿದೇಶಾಂಗ ನೀತಿಯಲ್ಲಿ ಯಾಕೆ ಈ ರೀತಿ ತಾರತಮ್ಯ ಮಾಡಿದ್ದಾರೆ? ಫೇಲ್ ಆಗಿದ್ದಾರೆ ಮೋದಿಯವರು. ಏನು USA ನಮಗೆ ಬರ್ತಾ ಇರುವಂತದ್ದು, ನಾವೇನು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ 700 ಬಿಲಿಯನ್, ಅದರಲ್ಲಿ 500 ಬಿಲಿಯನ್ನ ನಾವು ಅಮೆರಿಕಾದಿಂದನೇ ತಗೊಂತೀವಿ ಅಂತ ಅಂದ್ರೆ, ಕ್ರೂಡ್ ಆಯಿಲ್ ಜೊತೆಗೆ ಬೇರೆ ಪದಾರ್ಥಗಳನ್ನ ಅವರಿಂದ ನಾವು ಖರೀದಿ ಮಾಡ್ತೀವಿ ಅಂತ ಅಂದ್ರೆ, ಏನು ಬೇಳೆ ಇರ್ಬೋದು, ನಮ್ಗೆ ಬೇಕಾಗಿರುವಂಥ ಐಟಮ್ಗಳು ಇರ್ಬೋದು, ಆ ಐಟಮ್ಗಳನ್ನ ಅಮೆರಿಕದ ರೈಟಲ್ಲಿ ಡಾಲರ್ಸ್ ರೇಟಲ್ಲಿ ಖರೀದಿ ಮಾಡಿದ್ರೆ ನಮ್ಮ ರಾಷ್ಟ್ರದ ಜನರು ಯಾವ ರೀತಿ ಬದುಕ್ತಾರೆ? ಇಲ್ಲಿ ಈ ನಮ್ಮ ದೇಶವನ್ನ ಅಡೈಕುವಂತ ಕೆಲಸವನ್ನ ಮೋದಿಯವರು ಮಾಡಿದ್ದಾರೆ. ಇದರಿಂದ ನಮ್ಮ ಮರ್ಯಾದೆ ಹಾಳಾಗಿದೆ. ಜನಸಾಮಾನ್ಯರು, ಬಡವರು, ರೈತರು ಬೀದಿಗೆ ಬಂದಿದ್ದಾರೆ. ಅವ್ರಿಗೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ, ಮಂಡಿ ಊರಿ USA ಹತ್ರ 100 ದಿನ ನಾವು ಸರ್ಟಿಫಿಕೇಟ್ ಅನ್ನ ಕೊಟ್ಟು, ಏನ್ ಹೇಳ್ತೀವಿ, ಮುಚ್ಚಳೆ ಪತ್ರೆಯನ್ನು ಕೊಟ್ಟು 100 ದಿವಸ ನಾವು ರಷ್ಯಾದಲ್ಲಿ ಕ್ರೂಡ್ ಆಯಿಲ್ ನ ಖರೀದಿ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ.